ಆ ವಿಡಿಯೋ ನೋಡಿದ್ಮೇಲೆ ನಂಗೆ ಒಂದೇ ಅನಿಸಿದ್ದು ಗೈಸ್, ಅದ್ರ ಮೇಲೆ ಏನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ನಾನು. ಆಯಿತು, ಹೊರಟಿದ್ದೀನಿ ಈಗ. ಯಾರೂ ಬಂದೇ ಇಲ್ಲ ಗೈಸ್. ಸೊ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಈಗ ತಾನೇ ರೆಡಿಯಾಗಿ ಬಂದೆ, ತಾನೇ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ ಕ್ಲಾಸ್ಗೆ ಹೋಗೋಕ್ಕೆ. ಇವತ್ತು ಕ್ಲಾಸ್ ಇದೆ ಗೈಸ್, ಕ್ಯಾಡು. ಈಗ ಹೋಗ್ಬೇಕು. ಆಲ್ರೆಡಿ ಲೇಟ್ ಆಗಿದೆ, 9 ಗಂಟೆ ಆಯಿತು. ಇನ್ನೂ ತಿಂಡಿ ಮಾಡಿಲ್ಲ. ತಿಂಡಿ ಮಾಡ್ಕೊಂಡು ಹೊರಟ್ಬಿಡೋಣ ಗೈಸ್. ತಿಂಡಿ ಮಾಡ್ಕೊಂಡು ಗೈಸ್. ಸೊ ಗೈಸ್, ಫೈನಲಿ ತಿಂಡಿ ಆಯಿತು. ರೂಮು PGಯಿಂದ ಹೊರಟಿದ್ದೀನಿ ಈಗ ಕ್ಲಾಸ್ಗೆ. ಆಲ್ರೆಡಿ 10 ನಿಮಿಷ ಆಗಿದೆ ಲೇಟು. ನೋಡೋಣ, ಹೋಗೋಣ ಬನ್ನಿ. ಬೇಗ ಹೋಗ್ಬೇಕೀಗ ಗೈಸ್. ಕಾಲೇಜ್ ಹತ್ರ ಬಂದಿದ್ದೀನಿ ಈಗ, ಹೋಗ್ಬೇಕು. ಸೊ ಗೈಸ್, ಫೈನಲಿ ಕ್ಲಾಸ್ ಹತ್ರ ಬಂದಿದ್ದೀನಿ. ಎಲ್ಲರೂ ಬಂದಿದ್ದಾರೆ ಅನ್ಸುತ್ತೆ, ನೋಡ್ಬೇಕು. ಯಾರೂ ಬಂದೇ ಇಲ್ಲ ಗೈಸ್. ಈಗ ತಾನೇ ಕ್ಲಾಸ್ ಮುಗಿತು, ಸ್ವಲ್ಪ ರೆಸ್ಟಿಗೆ ಬಿಟ್ಟಿದ್ದಾರೆ. ಹೋಗ್ತಾ ಇದ್ದೀವಿ ಈಗ ಸ್ವಲ್ಪ ರೆಸ್ಟ್ರೂಮ್ಗೆ ಹೋಗ್ಬಿಟ್ಟಿದ್ದೀನಿ. ಸೂರ್ಯ ಅವ್ರ ಹುಡುಗಿ ಜೊತೆ ಮಾತಾಡ್ತಿದ್ದೀವಿ. ಫೈನಲಿ ಕ್ಲಾಸ್ ಮುಗಿತು, ಹೊರಟಿದ್ದೀವಿ ಈಗ. ಕ್ಲಾಸ್ ಮುಗೀತು, ಈಗ ಹೊಟ್ಟೆ ತುಂಬ ಹಸಿದೆ ಗೈಸ್. ಊಟ ಮಾಡ್ಕೊಂಡ್ಬಂದ್ಬಿಡ ಬನ್ನಿ. ಹೋಗ್ತಾ ಇದ್ದೀನಿ ರೂಮ್ ಹತ್ರ. ಸೊ ಗೈಸ್, ಈಗ ಊಟ ಮಾಡಿಕೊಂಡು ವಾಪಸ್ ಬರ್ಬೇಕು ಗೈಸ್ ಕಾಲೇಜ್ಗೆ. ನನ್ನ ಫ್ರೆಂಡ್ ಏನೋ ಡೌಟ್ ಇದೆ ಅಂತೆ, ನನಗೂ ಸ್ವಲ್ಪ ಡೌಟ್ ಇದೆ. ಸ್ವಲ್ಪ ಬಂದು ಕೇಳ್ಕೊಂಡು ಹೋಗೋಣ. ಊಟ ಮಾಡೋದು ಫಸ್ಟು ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಫಸ್ಟು ಊಟ ಮಾಡೋಣ ಗೈಸ್. ಫೈನಲಿ ಊಟ ಆಯಿತು, ವಾಪಸ್ ಹೊರಟಿದ್ದೀನಿ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ ಊಟ ಮಾಡೋವಾಗಲೇ, ಬರ್ತಾಯಿದ್ದೀನಿ ಅಂತ ಆವಾಗಲೇ ಹೇಳಿದ್ದೆ ಅವನಿಗೆ. ಈಗೀಗ ಹೋಗ್ತಾಯಿದ್ದೀನಿ, ಬನ್ನಿ ಹೋಗೋಣ. ಬೇಗ ಹೋಗ್ಬಿಟ್ಟು ಅದೊಂದಿಷ್ಟು ಡೌಟ್ಸ್ ಏನಿದೆ ಕೇಳ್ಕೊಂಡು ಬರ್ಬೇಕು ಗೈಸ್. ಬರ. ಹೇಯ್ ಪ್ರಶಾಂತ್, ಈ ಅಣ್ಣ ಮಾತಾಡಲ್ಲ ಏನು ಆ್ಯಕ್ಟಿಂಗ್ ಕೇಳಬೇಕು. ಇವಾಗ ಕೇಳಿದ್ರು, ಅವಾಗಲೇ ಫೋನ್ ಬೇಕು, ನಾವು ಶಾರ್ಟ್ ಮೂವಿ ಮಾಡ್ತಾ ಇದ್ದೀವಿ. ಹಾಂ, ಅಂತ ಹೇಳುತ್ತಾನೆ. ಹೇಳ್ಬೇಕಲ್ಲ, ಶಾರ್ಟ್ ಮೂವಿ ಮಾಡೋಣ ಅಂತ. ಸ್ಟೋರಿ ಐತನ ಆಗೈತಿ, ಈಗೆಲ್ಲ ಬರೀಬೇಕು. ಇನ್ನೊಂದು ಸ್ವಲ್ಪ ಬರೀಬೇಕು. ಹೋಗ್ತಾ ಇದ್ದೀವಿ ಸರ್ ಹತ್ರ, ಹೋಗಿ ಡೌಟ್ ಕೇಳ್ಕೊಂಡು ಹೋಗ್ಬಿಡ್ಬೇಕು PGಗೆ. ಯಾಕೆ ಓದಲ್ಲ ಹುಡುಗಿ? ಒಂದು ಅರ್ಧ ಗಂಟೆ ಬಿಟ್ಟು ಇರ್ತಲ್ಲ ಇಲ್ಲ, ಕರೆಕ್ಟಾಗಿ ಇಟ್ಕೊಂಡಿದ್ದೀನೋ ಇರೋ. ಸೊ ಗೈಸ್, ಎಲ್ಲ ಫೈನಲಿ ಮುಗಿದು ಡೌಟ್ ಎಲ್ಲ ಕ್ಲಿಯರ್ ಆಯಿತು. ಹೋಗ್ತಾ ಇದ್ದೀವಿ ಮನೆಗೆ, ಅಲ್ಲ PGಗೆ. PGಲಿರೋದು ಮನೆಗೆ ಅಂತ ಫುಲ್ ಕನ್ಫ್ಯೂಷನ್. ಸೊ ಗೈಸ್, ಫೈನಲಿ PG ಹತ್ರ ಹೊರಟಿದ್ದೀನಿ. ನನ್ನ ಫ್ರೆಂಡ್ ಹೋದ, ಡೌಟ್ ಎಲ್ಲ ಕ್ಲಿಯರ್ ಆಯಿತು. ಹೋಗ್ತಾ ಇದ್ದೀವಿ ಈಗ, ಬನ್ನಿ ಹೋಗೋಣ. PGಗೆ ಹೋಗಿ ಮಲ್ಕೊಂಡ್ಬಿಡ್ತೀನಿ ಗೈಸ್. ಸ್ವಲ್ಪ ಕಣ್ಣೆಲ್ಲ ಎಳಿತಾ ಇದೆ, ನೋವಾಗ್ತಾಯಿದೆ ಕಣ್ಣು. ಮಲ್ಕೊಂಡ್ಬಿಟ್ಟು ಸಂಜೆ ಆಯಿತು, ಹೋಗ್ಬೇಕು. ಫೈನಲಿ PG ಹತ್ರ ಬಂದಿದ್ದೀನಿ. ಅದು ಸಮೀರ್ MD ಅವ್ರದ್ದು ಯಾವುದೋ ಒಂದು ವೀಡಿಯೋ ಫುಲ್ಲು ವೈರಲ್ ಆಗ್ತಿದೆ ಅಂತ ಗೈಸ್. ಅದನ್ನ ನೋಡ್ಬೇಕು, ಏನಿದೆ ಅದರಲ್ಲಿ ಕಂಟೆಂಟು ಅಂತ ನೋಡಿ ಅದರ ರಿಯಾಕ್ಷನ್ ಕೊಡ್ತೀನಿ ಗೈಸ್. ಏನೋ ಎಲ್ಲರೂ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ, ಧರ್ಮಸ್ಥಳದ್ದು ಕಂಟೆಂಟ್ ಬಗ್ಗೆ ನೋಡ್ತೀನಿ ಗೈಸ್. ಸಮೀರ್ MD ಅವ್ರದ್ದು ವೀಡಿಯೋ ನೋಡ್ತೀನಿ ಅಂತ ಹೇಳಿದ್ನಲ್ಲ, ನೋಡಿದೆ. ಆ ವಿಡಿಯೋ ನೋಡಿದ್ಮೇಲೆ ನಂಗೆ ಒಂದೇ ಅನಿಸಿದ್ದು ಗೈಸ್, ಅದ್ರ ಮೇಲೆ ಏನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ನಾನು. ಹುಡುಗಿರ್ಗೆ ಏನು ಹೇಳೋದಂದರೆ, ಹುಡುಗಿರು ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿರಲಿ, ಯಾರೇ ಅವ್ರಿಗೆ ನಂಬಿಕೆ, ಎಷ್ಟೇ ಅವ್ರ ಮೇಲೆ ನಂಬಿಕೆ ಇರಲಿ, ತಮ್ಮ ಹುಷಾರಲ್ಲಿ ತಾವಿರ್ಬೇಕಂತ ಹೇಳ್ತೀನಿ ಅಷ್ಟೇ. ಹುಡುಗಿರು ಎಷ್ಟು ಹುಷಾರಾಗಿದ್ದರೂ ಕಡಿಮೆನೇ ಗೈಸ್. ಈ ಕಾಲದಲ್ಲಿ ಹುಡುಗಿರಿಗೆ ಬೆಲೆ ಇಲ್ಲ ಗೈಸ್. ಅಷ್ಟೇ, ಹುಡುಗಿರು ತಮ್ಮ ಹುಷಾರದಲ್ಲಿ ತಾವಿರ್ಬೇಕಂತ ಹೇಳ್ತೀನಿ ಅಷ್ಟೇ. ಸೊ ಗೈಸ್, ಫೈನಲಿ ಟೀ ಕುಡಿಯೋಕ್ಕೆ ಬಂದಿದ್ದೀವಿ ನಾನು, ನನ್ನ ಫ್ರೆಂಡು ಪ್ರಮೋದು. ಟೀ ಕೊಡಿಸ್ತಾ ಇದ್ದಾನೆ, ಕುಡ್ಕೊಂಡು ಹೋಗೋಣ ಗೈಸ್.
ಸೊ ಗೈಸ್ ಫೈನಲಿ ಟೀ ಕುಡ್ಕೊಂಬಂದ್ವಿ. ಸ್ವಲ್ಪ ಓದ್ಕೋಬೇಕು ಗೈಸ್, ಟೈಮ್ ಆಯಿತು. ಓದ್ಕೊಂಡು ಆಮೇಲೆ ಸಿಗ್ತೀನಿ ಮತ್ತೆ ಗೈಸ್. ಓದ್ಕೋಬೇಕು ಅನ್ನೋಷ್ಟು ಮತ್ತೆ ಕರೆಂಟ್ ತೆಗೆದ್ಬಿಟ್ರು ಗೈಸ್. ಸೊ ಗೈಸ್ ಊಟ ಮಾಡ್ಕೊಂಡ್ಬಿಡೋ. ಈಗ ಹೊಟ್ಟೆ ತುಂಬ ಹಸ್ತೆ. ಊಟ ಮಾಡ್ಕೊಂಡ್ಬಂದು ಇನ್ನೊಂದು ಸ್ವಲ್ಪ ಓದಿ ಊಟ ಮಾಡ್ಕೊಂಡು. ಸೊ ಗೈಸ್ ಫೈನಲಿ ಊಟ ಆಯಿತು. ಒಂದು ಸ್ವಲ್ಪ ಮೆಡಿಸಿನ್ ತೊಗೊಳೋದಿತ್ತು ಗೈಸ್, ತೊಗೊಂಡು ಸಿಗ್ತೀನಿ ಮತ್ತೆ. ಸೊ ಗೈಸ್ ಫೈನಲಿ ಬಂದೆ ಮೆಡಿಸಿನ್ ತೊಗೊಳಕ್ಕೆ. ತೊಗೊಂಡು ಹೊರಟ್ಬಿಡು ಆಯಿತು. ಹೊರಟಿದ್ದೀನಿ ಈಗ ತೊಗೊಂಡು. ಬನ್ನಿ, ಎನ್ಕಾನ್ ತೊಗೊಂಡಿದ್ದೀನಿ. ಸೊ ಗೈಸ್ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಬ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಹುಡುಗಿರಿಗೆ ಇನ್ನೊಂದು ಮಾತು ವಾಪಸ್ ಹೇಳ್ತೀನಿ. ಹುಡುಗಿರು ಫುಲ್ ಕೇರ್ಫುಲ್ ಆಗಿರಿ ಗೈಸ್. ಹುಡುಗಿರು ಯಾರನ್ನೂ ನಂಬಕ್ಕೆ ಹೋಗಬೇಡಿ. ನಿಮ್ಮ ಎಚ್ಚರಿಕೆ ನೀವು ಇರಿ ಅಂತ ಹೇಳ್ತೀನಿ ಅಷ್ಟೇ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್.